ಶಿವ ಮತ್ತು ಸತಿದೇವಿಯ ಪ್ರೇಮಕಥೆ. ದೃಢ ನಿರ್ಧಾರ. ಸತಿದೇವಿಯು ತನ್ನ ಜೀವನದಲ್ಲಿ ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ದೃಢವಾಗಿ ನಿರ್ಧರಿಸಿದ್ದಳು. ಇದಕ್ಕಾಗಿ ಅವಳು ಅರಮನೆಯ ಎಲ್ಲಾ ಸುಖಭೋಗಗಳನ್ನು ತ್ಯಜಿಸಿ ಕಾಡಿನಲ್ಲಿ ಕಠಿಣ ತಪಸ್ಸು ಮಾಡಲು ನಿರ್ಧರಿಸಿದಳು. ಸತಿಯು ಬಿಸಿಲು, ಮಳೆ ಮತ್ತು ಚಳಿಯನ್ನು ಲೆಕ್ಕಿಸದೆ ಶಿವನಿಗಾಗಿ ತಪಸ್ಸು ಮಾಡಿದಳು. ಅವಳ ಭಕ್ತಿಯನ್ನು ಕಂಡು ಶಿವನ ಕಠಿಣ ಹೃದಯವು ಕರಗಿತು. ಶಿವನು ಅವಳ ಮುಂದೆ ಪ್ರಕಟನಾಗಿ ವರವನ್ನು ಕೇಳಲು ಹೇಳಿದಾಗ ಸತಿಯು ತನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂದು ಕೇಳಿಕೊಂಡಳು. ಶಿವನು ಮುಂದಿನ ಪರಿಣಾಮಗಳನ್ನು ತಿಳಿದಿದ್ದರೂ ಅವಳ ಪ್ರೇಮಕ್ಕೆ ಬೆಲೆ ನೀಡಿ ಮದುವೆಗೆ ಒಪ್ಪಿಕೊಂಡನು. ತಂದೆ ರಾಜದಕ್ಷನಿಗೆ ಶಿವನ ಜೀವನ ಶೈಲಿ ಇಷ್ಟವಿರಲಿಲ್ಲ. ಆದರೂ ಸತಿಯ ಹಠಕ್ಕೆ ಮಣಿದು ಮದುವೆಗೆ ಒಪ್ಪಿದನು. ಶಿವನು ನಂದಿಯ ಮೇಲೆ ಕುಳಿತು ಮೆರವಣಿಗೆಯಲ್ಲಿ ಬರುವ ಮೂಲಕ ಈ ವಿವಾಹವು ಅತ್ಯಂತ ವಿಭಿನ್ನವಾಗಿ ನಡೆಯಿತು. ಶಿವನನ್ನು ಭೋಲೆನಾಥ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವನು ಭಕ್ತರ ನಡುವೆ ಯಾವುದೇ ಭೇದಭಾವ ಮಾಡುವುದಿಲ್ಲ. ದೇವತೆಗಳಾಗಲಿ ಮನುಷ್ಯರಾಗಲಿ ಅಥವಾ ರಾಕ್ಷಸರಾಗಲಿ ಯಾರು ಸತ್ಯವಾದ ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೋ ಅವರಿಗೆ ಅವನು ಒಲಿಯುತ್ತಾನೆ. ಶಿವನ ಮೂರನೇ ಕಣ್ಣು ಕೇವಲ ಕೋಪದ ಸಂಕೇತವಲ್ಲ, ಅದು ವಿವೇಕ ಮತ್ತು ಜ್ಞಾನದ ಸಂಕೇತವಾಗಿದೆ. ನಮ್ಮ ಹೊರಗಿನ ಕಣ್ಣುಗಳು ಮೋಹಕ್ಕೆ ಒಳಗಾದಾಗ ನಾವು ನಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಬೇಕು. 50 ಶಿವನ ತತ್ವ. ಶಿವನು ಎಲ್ಲೋ ದೂರದ ಬೆಟ್ಟಗಳಲ್ಲೋ ಅಥವಾ ಗುಡಿಗಳಲ್ಲೋ ಇಲ್ಲ, ಅವನು ನಮ್ಮೆಲ್ಲರ ಒಳಗಿರುವ ಒಂದು ತತ್ವ. ನಾವು ಮನಸ್ಸನ್ನು ಶಾಂತಗೊಳಿಸಿ ದೀರ್ಘವಾಗಿ ಉಸಿರಾಡಿದಾಗ ಸಿಗುವ ನೆಮ್ಮದಿಯೇ ಶಿವ. ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಹೆದರಬೇಡಿ. ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತು ಫಲವನ್ನು ಶಿವನಿಗೆ ಬಿಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬ ನಂಬಿಕೆ ಇರಲಿ.